ಅದು ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಒಳಗೆ ಕುಂತಾರೆ ಬಾಯಿ ಬಂದುಬಿಟ್ಟಿರುತ್ತೆ ನೋಡಲಿ. ಬಟ್ ಏನಾಗಿದೆ ಅಂದರೆ ಮಣ್ಣು ಸಿಕ್ಕಾಪಟ್ಟೆ ಲೂಸ್ ಆಗಿದೆ ನೋಡಿ, ಯಾವ ಥರ ಇದೆ. ಕಾಲಿಟ್ಟರೆ ಒಳಗಡೆ ಹೋಗ್ತಿದೆ. ಇದು ಒಂಥರ ಫುಲ್ಲು ಹದಿಗಟ್ಟೋಗಿದೆ. ಏನು ಗುರು ಆಫ್ ರೋಡ್ ಇದು, ಅದು ಎಕ್ಸ್ಟ್ರೀಮ್ ಇದೆ. ಸಡನ್ಲಿ ಫಾಗ್, ಸಡನ್ಲಿ ಮಳೆ, ಸಡನ್ಲಿ ಗಾಳಿ, ಮಿಶ್ರಿತವಾದ ವಾತಾವರಣವನ್ನು ಕಾಣಲು ಬಯಸುತ್ತಿದ್ದೇವೆ ಇಲ್ಲಿ ನಾವು. ಈ ಥರ ವಾತಾವರಣ ನೀವು ಮಾನ್ಸೂನಲ್ಲಿ ಮಾತ್ರ ಕಾಣೋಕ್ಕೆ ಸಾಧ್ಯ. ಏನು ಗುರು ಇದು, ಬಾಗಿದೆ, ಸರಿಯಾಗಿ ಬಾಗಿದೆ. ತಳ ಬೀಳಕ್ಕೆ ಮುಂಚೆ ಓಡೋಗ್ಬಿಡೋಣ. ಓ, ದೊಡ್ಡ ಮರ ಬಿದ್ದಿದೆ. ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಕಷ್ಟನೂ ಇದೆ. ನಾನು ಇವತ್ತವರೆಗೂ ಒಬ್ರು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನಾನು ಇಷ್ಟು ಮಾಡ್ತವ್ರೆ. ನಾನು ಸೋಲ ಬಂದಿದ್ದೀನಿ, ಅದ್ರ ರಿಸ್ಕ್ ತೊಗೊಂಡ್ಬಿಡ್ದಿತ್ತು, ತೊಗೊಂಡ್ಬಿಟ್ಟಿದ್ದೀನಿ. ಬಿದ್ದರೆ ಅಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್. ಶರಾವತಿ ಕಣವೆ 34 ಕಿಲೋಮೀಟರ್ ಫುಲ್ ಘಾಟ್ ಸೆಕ್ಷನ್ ಅನ್ಸುತ್ತೆ. ಎಲ್ಲಿ ಮಟ್ಟ ಇದೆ ಗೊತ್ತಿಲ್ಲ, ಬಟ್ ಕರೂಸ್ ಮಾತ್ರ ಸರಿಯಾಗದು. ರೋಡು ಯಾವ ಥರ ಇದೆ ನೋಡಿ, ಮ್ಯಾಪಲ್ಲಿ ಹೆಂಗೆ ಕಾಣಿಸ್ತಿದೆ. ಈಗ ಯಾವ ಹೋದಂಗೆ ಹೋಗಿದೆ. ಅಲ್ಲಿ ಜೋಗ್ ಫಾಲ್ಸ್ ಹತ್ರ ಟಿಫನ್ ಮಾಡೋಣ ಅಂದರೆ ಎಲ್ಲ ಮ್ಯಾಗಿ ಇಟ್ಕೊಂಡು ಕೂತ್ಕೊಂಡಾರು. ಇಡ್ಲಿ ಏನೂ ಸಿಗಲಿಲ್ಲ ಅಲ್ಲಿ. ಓಹೋ, ಹಳ್ಳಿನೂ ಚೆನ್ನಾಗಿದೆ ಅಲ್ಲ ಗುರು, ಚಿಕ್ಕ ಚಿಕ್ಕ ಹಳ್ಳಿ, ಬಾಡಿ ಕ್ಲೀನಾಗಿದೆ ಹಳ್ಳಿ ಮಾತ್ರ. ಹಳ್ಳಿ ಮೊದಲ ಸಾಕಾಗಿದೆ ಅದು, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗ್ರೀನರಿ. ನಿಜ ಆಯ್ತೀನಿ, ಈ ಶಿವಮೊಗ್ಗ ನಿಯರೆಸ್ಟು ಒಳ್ಳೆ ಒಳ್ಳೆ ಹಳ್ಳಿಗಳವರು. ಒಂದೊಂದು ಹಳ್ಳಿಗೂ ಒಂದೊಂದು ಡಿಫ್ರೆಂಟ್ ಇದೆ. ಬಟ್ ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಹಳ್ಳಿಗಳೆಲ್ಲ ನೋಡಿ, ಎಷ್ಟು ಸೂಪರಾಗಿದೆ ಹಳ್ಳಿದು. ಸಖತ್ ಗ್ರೀನರಿ ಆಗಿದೆ ನೋಡಿ. ಅದು ಯಾವುದೋ ಆಫೀಸ್ ಇದೆ, ಎಷ್ಟು ಸಖತ್ತಾಗಿದೆ. ಹಿಂದೆ ಒಂದು ಅಂಗನವಾಡಿ ಹೋಯ್ತು, ಅದು ಸಖತ್ತಾಗಿತ್ತು ನೋಡೋಬಲ್ಲಿ ಬೋರ್ಡ್ ಹಾಕಿದ್ದಾರೆ. ಈ ರೋಡಲ್ಲಿ ಪ್ರಾಣಿಗಳು ಕಾಣಿಸ್ಕೊಂತವಂತೆ, ಅದಕ್ಕೆ ಸ್ಲೋ ಆಗಿ ಹೋಗಿ ಅಂತ ಹೇಳಿದ್ದಾರೆ. ನಿಧಾನವಾಗಿ ಚಲಿಸಿ. ಓಕೆ, ನಾವು ನಿಧಾನವಾಗಿ ಚಲಿಸೋಣ ಇಲ್ಲಿಂದ. ಘಾಟ್ ಸೆಕ್ಷನ್ ಕಂಪ್ಲೀಟ್ ಆಗೋಮಟ. ಮತ್ತು ಕಾರ್ಡ್ ಮಾತ್ರ ಸಖತ್ತಾಗಿದೆ ಗುರು, ರೋಡ್ ಮಾತ್ರ ಫೈನಾಗಿ ಮಾಡಿದ್ದಾರೆ. A few moments later. ಓ ಮೈ ಗಾಡ್, ತಿರ್ಗಾ ಮಳೆ ಸ್ಟಾರ್ಟ್ ಆಯ್ತು. ಟಿಫನ್ಗಂತ ಸ್ಟಾಪ್ ಮಾಡಿದ್ದೆ, ಅಲ್ಲೇ ರೇಲ್ ಏನಾರಲ್ಲಿ ಹಾಕ್ಕೊಂಡೆ. ಯಾವುದೋ ಹಳ್ಳಿಲಿ ಗುರು ಒಂದು ಟಿಫನ್ ಸಿಕ್ತು, ಇಡ್ಲಿ ಪುಳಿಯೋಗರೆ ಸಿಕ್ತು, ತಿಂದೆ ಅದನ್ನೇ. ಇನ್ನೂ 13 ಕಿಲೋಮೀಟ್ರ್ ಇದೆ ಭೀಮಲಿಂಗೇಶ್ವರ ವಾಟರ್ ಫಾಲ್ಸ್. ಮಳೆ ಹಚ್ಚಿ ಹೊಡಿತಾ ಇದೆ ಮಗಂದು. ಲೆನ್ಸ್ ಕ್ಲಿಯರ್ ಮಾಡ್ತಾನೇ ಇರ್ಬೇಕು ಅವಾಗ, ಇಲ್ಲಾಂದ್ರೆ ನಿಮಗೆ ವ್ಯೂ ಕಾಣಲ್ಲ. ಬಟ್ ಫಾರೆಸ್ಟ್ ಏರಿಯಾದಲ್ಲಿ ಹಳ್ಳಿಗಳಿದಾವಲ್ಲ, ಅದು ಹೆಂಗೆ ನನಗೊಂದು ಲೆಕ್ಕ ಅರ್ಥ ಆಗ್ತಿಲ್ಲ. ಅದು ಫಾರೆಸ್ಟ್ ಏರಿಯಾದಲ್ಲಿ ಮನೆಗಳು ಕಟ್ಟಂಗಿಲ್ಲಲ್ಲ, ಬಟ್ ಇವ್ರು ಮನೆಗಳೆಲ್ಲ ಅದಾವೆಲ್ಲ. ಈ ಹಿಂದೆ ಒಂದು ಹಳ್ಳಿ ಸಿಕ್ತು, ಅಲ್ಲಿ ಒಂದು 4-5 ಮನೆಗಳಿತ್ತು, ಅಲ್ಲಿ ಒಂದು 4 ಅಲ್ಲೊಂದು ಮನೆ ಇದೆ. ಬಟ್ ಅವರಿಗೆಲ್ಲ ಪರ್ಮಿಷನ್ ಇದೆಯಾ ಏನೋ ಗೊತ್ತಿಲ್ಲ. ಈ ಏನು ಟ್ರೈನ್ ಏನಾರು ಹಾಕ್ಕೊಂಡ್ರೆ ಒಳಗಡೆ ನೀರು ಹೋಗೋದು ಸ್ವಲ್ಪ ಆದರೂ. ಈ ಥರ ಮಳೆಯಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಹೊಡೆಯೋಕ್ಕೆ ಮಜಾನೇ ಬೇರೆ ನೋಡಿ, ಯಾವ ಥರ ಇರುತ್ತೆ. ನಿನ್ನಯ ತರ್ಕವೇ ಬಾಲಿಶ, ಎಲ್ಲ ಶೂನ್ಯವೆನ್ನುವ ನಿನ್ನಯ ವರ್ಗವೇ ಅಂಕುಶ. ಕಲ್ಮಶ ನಿಷ್ಕಲ್ಮಶ ತರತರ ನಿನ್ನ ವೇಷ. ದ್ವಾದಶಿ ಏಕಾದಶಿ ಎಲ್ಲ ನಿನ್ನ ಖುಷಿ. ಇಬ್ಬರು ಜೊತೆಗೆ ದೂರ ಇರುವ ಎಲ್ಲೆಲ್ಲೋ ಓಡುವ ಮನಸ್ಸೇ, ಯಾಕಿಂತ ಹುಚ್ಚುಚ್ಚು ಬರಸೆ. ಮಾನ್ಸೂನ್ ರೈಡ್. ಇಲ್ಲಿ ಮುಂದೆ ನೋಡಿ ಯಾವ ಥರ ಗದ್ದೆ ಇದೆ, ಸ್ಟೆಪ್ ಇದೆ. ಇದು ಒಳ್ಳೆ ವರ್ಕೌಟ್ ಆಗಿದ್ರು ಬೋಬೋದು. ಮೊಬೈಲ್ ಆರ್ಡರ್ ಸಾಕಾಗಿದೆ. ಫಿಂಗರ್ ಲಾಕ್ ಕೂಡ ಓಪನ್ ಆಗುತ್ತೆ ಇದ್ಮೇಲೆ. ಫಿಂಗರ್ ಲಾಕ್ ಇಟ್ಟರೆ ಓಪನ್ ಆಗುತ್ತೆ, ಚೆನ್ನಾಗಿದೆ. ಕಾಸಿಗೆ ತಕ್ಕಂಗೆ ಕಜಾಯ ಅಂತಾರಲ್ಲ, ಅದು ನಿಜ. 1800 ತೊಗೊಂಡೆ ಬೋಬೋದು, ಚೆನ್ನಾಗಿದೆ.
ಇದೇನೋ ಇರಲಿಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ ನಂಗೆ. ಮ್ಯಾಪ್ ಇಲ್ಲಾಂದ್ರೆ ಕಷ್ಟ ಇಲ್ಲಿ ಅಡ್ಡಾಡೋಕ್ಕೆ. ಓ ದೊಡ್ಡ ಮರ ಬಿದ್ದಿದೆ. ಮೇ ಬಿ ಬೆಳಗ್ಗೆ ಬಿದ್ದಿರ್ಬೋದು ಅನ್ಕೊಂತೀನಿ. ಸೈಡ್ ಎತ್ತ ಹಾಕಿದಾರನ್ನ. ಈ ಮಳೆ ಗಾಳಿಗೆ ಬಿದ್ದೇ ಬಿಡ್ತಾವ್ರು. ಎಷ್ಟೆಷ್ಟು ದೊಡ್ಡೋದಾಗ ಗೊತ್ತಾ ಮರಗಳಲ್ಲಿ. ನಮ್ಮ ತಲೆ ಮೇಲೆ ಯಾವುದು ಬಿಡದೇ ಇದ್ರು ಸಾಕು ಗುರು. ಇವತ್ತು ಯಾವುದೋ ಹಳ್ಳಿ ಸಿಕ್ತು ನೋಡ್ರಿ ಇಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಮನೆ ನೋಡಿ ಯಾವ ಥರ ಇದೆ. ವಾವ್, ಮೇಲೆ ಚರ್ಚ್ ನೋಡಿ ಯಾವ ಲೊಕೇಶನಲ್ಲಿದೆ. ಕೆನರಾ ಬ್ಯಾಂಕ್. ಓ ಮುಂದೆ ಫಾಗ್ ಗುರು, ಏನು ಕಾಣಿಸ್ತಾನೆ ಇಲ್ಲ ನೋಡಪ್ಪ. ಮುಂದೆ ಮಿಸ್ಟಿ ಫಾಗ್, ಏನೇನು ಕಾಣಿಸ್ತಾ ಇಲ್ಲಲ್ಲ ಗುರು. ಈ ಥರ ಫಾಗ್ ಇದ್ರೆ ಹೆಂಗಪ್ಪ ಗಾಡಿ ಓಡಿಸೋಕ್ಕೆ ಆಗಲ್ಲ. ನಿಧಾನಕ್ಕೆ ಮೂವ್ ಆಗಬೇಕು. ಹೊರಗೆ ಇದು ಒಂದು ಟರ್ನ್ಗಳು ಬೇರೆ ಜಾಸ್ತಿ ಅವ ಇಲ್ಲಿ. ಓ ಇಲ್ಲಿ ಗಾಳಿ ಜಾಸ್ತಿ ಆಯಿತು. ಮಳೆ ಇಲ್ಲ, ಫಾಗ್ ಇದೆ. ಇದಕ್ಕೆ ಕಂಡ್ರಿ ಮಾನ್ಸೂನ್ ಅನ್ನೋದು. ಮಾನ್ಸೂನ್ ಅಂತ ಏನಕ್ಕೆ ಅಂತಾರೆ? ಇದಕ್ಕೆ ಮಾನ್ಸೂನ್ ಅನ್ನೋದು. ಹಿಂದೆ ಫಾಗು, ಮಳೆ, ಇವಾಗ ಗಾಳಿ. ಈಗ ಫಾಗ್ ಕ್ಲಿಯರ್, ಫುಲ್ ಕ್ಲಿಯರ್. ಈಗ ಆ ಏರಿಯಾದಲ್ಲಿ ಮಾತ್ರ ಫಾಗ್ ಇದೆ ಜಾಸ್ತಿ. ಇನ್ನೇನು ಮಾತ್ರ ಬಂದ್ಬಿಟ್ಟೆ ಭೀಮೇಶ್ವರ ಟೆಂಪಲ್ ಹತ್ರನೇ. ಇನ್ನು 4.9 ಕಿಲೋಮೀಟ್ರ್ ಇದೆ. ಬೇಗ ರೀಚ್ ಆಗೋಣ. ಮತ್ತೆ ಫಾಗ್ ಸ್ಟಾರ್ಟ್ ಆಯಿತು. ನಿಮಿಷಕ್ಕೆ ಚೇಂಜ್ ಆಗ್ತಿದೆ ವೆದರ್. ಸಡನ್ಲಿ ಫಾಗ್, ಸಡನ್ಲಿ ಮಳೆ, ಸಡನ್ಲಿ ಗಾಳಿ. ಮಿಶ್ರಿತವಾದ ವಾತಾವರಣವನ್ನು ಕಾಣಲು ಬಯಸುತ್ತಿದ್ದೇವೆ ಇಲ್ಲಿ ನಾವು. ಈ ಥರ ವಾತಾವರಣ ನೀವು ಮಾನ್ಸೂನಲ್ಲಿ ಮಾತ್ರ ಕಾಣೋಕ್ಕೆ ಸಾಧ್ಯ. ಇಲ್ಲಿ ಏನಿಲ್ಲ, ಆರಾಮಾಗಿದೆ. ಫಾಗ್ ಒಂದಿದೆ ಅಷ್ಟೇ, ಮಳೆ ಇಲ್ಲ. ಏನು ಗುರು ಇದು? ಬಾಗಿದೆ, ಸರಿಯಾಗಿ ಬಾಗಿದೆ. ತಳ ಬೀಳಕ್ಕೆ ಮುಂಚೆ ಓಡೋಗ್ಬಿಡೋಣ. ನೋಡಿದ್ರೆ ಯಾವ ಥರ ಬಾಗಿದೆ ಗಿಡ. ಸಾರಿ ಮರ. ಇದು ಒಂದೇ ಭಯ ಗುರು, ಎಲ್ಲಿ ಗಿಡ ತಲೆ ಮೇಲೆ ಬಿದ್ದುಬಿಡುತ್ತೆ ಅಂತ. ಇಲ್ಲೆಲ್ಲ ಕಾಂಕ್ರೀಟ್ ರೋಡ್ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಟಾರ್ ರೋಡ್ ಹಾಕಿದ್ರೆ ಕಿತ್ಕೊಂಡು ಹೋಗುತ್ತೆ. A few moments later. ಹಾಂ ಇಲ್ಲ, ಲಾಸ್ಟ್ ಟೈಮ್ ಹೋಗಿದ್ವಿ ಬೈಕಲ್ಲಿ, ಅದಕ್ಕೆ ಹೇಳ್ತಿರೋದು. ಸ್ವಲ್ಪ ನೋಡ್ತೀನಿ ಅಂತ ಹಿಂಗೆ ರಿಟರ್ನ್ ಬರ್ತೀನಿ. ನಾವು ಆ ಕೆಸರಲ್ಲಿ ಆಟ ಆಡೋಕ್ಕೆ ಬಂದಿರೋದು. ಕೆಸರು ಇದೆ, ಅದು ಇದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಸರ್, ನಾವು ಕೆಸರಲ್ಲೇ ಆಟ ಆಡೋಕ್ಕೆ ಬಂದಿರೋದು ಸರ್ ನಾವು. ಓ ಸಖತ್ ಡೇಂಜರಸ್ ಆಗಿಬಿಟ್ಟಿದೆ ಆಫ್ ರೋಡು. ನಾವು ಇಂಥ ಡೇಂಜರಸ್ಸಲ್ಲೇ ಆಟ ಆಡೋದು. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಏನು ಗುರು, ಸ್ಕಿಡ್ ಆಗ್ತಿದೆ ಇಲ್ಲಿ, ಲೈಟಾಗಿ ಸ್ಕಿಡ್ ಆಗ್ತಿದೆ. ಅಲ್ಲಂತೂ ಹೆವಿ ಸ್ಕಿಡ್ ಆಗ್ತಿದೆ. ಅದಕ್ಕೆ ಈ ಸೈಡ್ ತೊಗೊಂಡಿದ್ದೀನಿ. ಈ ಕಡೆ ಆದರೆ ಕಲ್ಲು ಇದೆ ಸ್ವಲ್ಪ. ಹಾಂ ಓಕೆ. ಇಲ್ಲೇ ಮಾಡ್ಬಿಡೋಣ, ABS ಆಫ್ ಮಾಡ್ಕೊಂಬಿಡೋಣ. ABS ಆಫ್ ಆಗಿದೆ. ABS ಆನ್ ಇರ್ತದೆ, ಸ್ಕಿಡ್ ಆಗಿಬಿಡುತ್ತೆ. ಅಣ್ಣ ನಮಗೆ ಹೇಳ್ತಿದ್ದಾರೆ ಕೆಸರು ಇದೆ, ಜಾಸ್ತಿ ಇದೆ ಅಂತ. ಅಣ್ಣ ನಾವು ಅಡ್ವೆಂಚರ್ ಬೈಕ್ ತೊಗೊಂಡಿದ್ದೀವಿ. ಈ ಥರ ಅಡ್ವೆಂಚರ್ ಮಾಡೋಕ್ಕೋಸ್ಕರನೇ ತೊಗೊಂಡಿರೋದು. ಓ ಸೂಪರ್. ಇಲ್ಲಿಂದ 1.5 ಕಿಲೋಮೀಟ್ರ್ ಆಫ್ ರೋಡ್ ಇದೆ ಗುರು. 1.6 ಕಿಲೋಮೀಟರ್. ನೀವೇನಾರ ಫ್ಯಾಮಿಲಿ ಎಲ್ಲ ಬಂದರೆ ಅಲ್ಲಿ ಜೀಪ್ ಸಿಗುತ್ತೆ, ಅಲ್ಲಿ ಜೀಪ್ ತೊಗೊಂಡು ಬನ್ನಿ. ನಮ್ಮ ಥರ ಯಾರೋ ಬೈಕರ್ಸ್ ಬಂದರೆ ಬೈಕ್ ತೊಗೊಂಡು ಬನ್ನಿ, ಒಂದು ಅಡ್ವೆಂಚರ್ಸ್ ರೈಡ್ ಆಗುತ್ತೆ. ಯಾರೋ ಒಬ್ಬರು ಸ್ಪ್ಲೆಂಡರ್ ಪ್ಲಸ್ಸಲ್ಲಿ ನೋಡಿದ್ದೀನಿ ವೀಡಿಯೋ. ಈ ರೋಡಲ್ಲಿ ಸ್ಪ್ಲೆಂಡರ್ ಪ್ಲಸ್ಸಲ್ಲಿ ಹೊಡೆದಿದ್ದಾರೆ ಆಫ್ ರೋಡು. ಓ ಇದು ಒಂಥರ ಫುಲ್ಲು ಹದಿಗಟ್ಟೋಗಿದೆ. ನಾನು ಅಲ್ಲೇ ಹೋಗ್ಬೇಕಿತ್ತ. ಏನು ಗುರು ಆಫ್ ರೋಡ್ ಇದು, ಅದರ ಎಕ್ಸ್ಟ್ರೀಮ್ ಇದೆ. ನಾನು ಸೋಲೋ ಬಂದಿದ್ದೀನಿ, ಅದ್ರ ರಿಸ್ಕ್ ತೊಗೊಂಬಾರ್ದಿತ್ತು, ತೊಗೊಂಬಿಟ್ಟಿದ್ದೀನಿ. ಬಿದ್ದರೆ ಗಾಡಿ ಎತ್ತದೇ ಕಷ್ಟ ಐತಿ. ಬಟ್ ಏನು ಮಾಡ್ತೀರಿ, ಈ ಥರ ಡೇಂಜರಸ್ ಆಫ್ ರೋಡಲ್ಲಿ ಒಬ್ಬರೇ ಇದ್ರೆ ಕಷ್ಟ. ಯಾಕಂದರೆ ಗಾಡಿನ ಮೂವ್ ಮಾಡೋಕ್ಕೆ ಹಿಂದೆ. ಈಗ ಬಿದ್ವಿ ಅಂದರೆ ಎದ್ದೇಳ್ಸೋಕೆ ಯಾರಾದರೂ ಇರಬೇಕು. ಈ ಸೋಲೋ ಬಂದಾಗ ಏನಾಗುತ್ತೆ, ನೀನೇ ಬೀಳಬೇಕು, ನೀನೇ ಎದ್ದೇಳಬೇಕು.
ಅಯ್ಯೋ ಹೆವಿ ಸ್ಲೀಪರ್ ಇದೆ ಗುರು. ಆದರೆ ಅವ ಅಣ್ಣ ಮಾತು ಕೇಳಬೇಕಿತ್ತು ಅನಿಸುತ್ತೆ ಒಂದೊಂದ್ಸತಿ. ಬನ್ನಿ, ಜೀವನದಲ್ಲಿ ಏನೇನೋ ರಿಸ್ಕ್ ತೊಗೊಂಡಿದ್ದಂತೆ ಇದೊಂದು ರಿಸ್ಕ್ ತೊಗೊಂಡ್ಬಿಡೋಣ ಅಂತ ತೊಗೊಂಡೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಹ್, ಬಟ್ ಜೀಪಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗೋದು ಬಂದಿದ್ರೆ. ಅಯ್ಯೋ ದೇವಾ, ಅಪ್ಪ ಶಿವ ಪರಮಾತ್ಮ, ಮಸ್ತಾಗಿತ್ತು ಆಫ್ ರೋಡು. ಆ ಒಂದು ಸ್ಟ್ರೆಚ್ಚು ಸಖತ್ ಡೇಂಜರಸ್ ಇದೆ, ಹೆವಿ ಸ್ಲಿಪ್ಪರಿ ಆಗ್ತಿತ್ತು. ಹುಡುಗರು ಯಾರನ್ನ ಇದ್ದಿದ್ರೆ ಚಚ್ಚಾಡ್ಬೋದು. ಬಟ್ ಇಂಥ ರೋಡಲ್ಲಿ ನಮ್ಮ ಎಕ್ಸ್ಪಲ್ಸ್ ಆದರೆ ಬೆಂಕಿ ಆಗಿಬಿಡ್ತದೆ ಎಕ್ಸ್ಪಲ್ಸ್. ಓಹ್, ಇಲ್ಲಿ ನೋಡ್ರಿ ಬೆಟ್ಟ ಯಾವ ಥರ ಇದೆ. ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಕಷ್ಟನೂ ಇದೆ. ರೋಡ್ ಹತ್ಸೋದು ಕಷ್ಟ ಇದೆ ಗುರು. ನಂದು ಗಾಡಿನ ಇಳಿಸೋದೇನು ಇಳಿಸ್ಬಿಡ್ತೀನಿ, ಹತ್ಸೋದು ಕಷ್ಟ ಇದೆ ಸ್ವಲ್ಪ. ಓ, ವೀಲ್ ಒಳಗಡೆ ಹೋಗ್ತಾನೆ ಇದೆ ಹಂಗೆ. ಇಲ್ಲೆಲ್ಲ ಸೈಡಾಗಿ ಹೋಗೋಣ ಗುರು, ನನ್ನ ಕೈಲಿ ಆಗ್ತಾಯಿಲ್ಲ. ಅಯ್ಯಪ್ಪ, ಒಬ್ಬನೇ ಬಂದಿದ್ದೀನಿ, ರಿಸ್ಕ್ ತೊಗೊಳಕ್ಕೆ ಕಷ್ಟ ಆಗ್ತಿದೆ. ಇಲ್ಲೇ ಸೈಡ್ ಹಾಕ್ಬೋಣ ಗಾಡಿನ. ಬೈಕ್ನ ಇಲ್ಲೇ ಪಾರ್ಕ್ ಮಾಡ್ತೀನಿ, ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಗುರು. ಆಗ್ತಾಯಿಲ್ಲ ಅಂಕಲ್, ಒಬ್ಬನೇ ರಿಸ್ಕ್ ತೊಗೊಳಕ್ಕೆ ಆಗ್ತಿಲ್ಲ. ಜೊತೆ ಯಾರನ್ನ ಇದ್ದಿದ್ರೆ ಬಿದ್ದರೆ ಎತ್ತೋಕಿಡ್ತಿದ್ರು ಯಾರಾದರೂ. ಬಟ್ ಭಾಳ ಕಷ್ಟ ಇದೆ ಆಫ್ ರೋಡು. ಬಟ್ ಏನಾಗಿದೆ ಅಂದರೆ ಮಣ್ಣು ಸಿಕ್ಕಾಪಟ್ಟೆ ಲೂಸ್ ಆಗಿದೆ. ಅದು ಜೀಪ್ ಹೋಗಿ 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 ಲೂಸ್ ಆಗಿಬಿಟ್ಟಿದೆ ಮಣ್ಣು, ಅದಕ್ಕೆ ಹೊಡೆಯೋಕ್ಕಾಗ್ತಿಲ್ಲ. ಒಬ್ಬನೇ ಇದೆಯಲ್ಲ, ಕಷ್ಟ ಆಗ್ಬಿಡ್ತು. ನೋಡಿ ಯಾವ ಥರ ಇದೆ, ಕಾಲಿಟ್ರೆ ಒಳಗಡೆ ಹೋಗ್ತಿದೆ. ಗಾಡಿದು ವೀಲ್ ಇದೆಲ್ಲ ಸ್ಪಿನ್ ಆಗ್ತಾನೆ ಇರ್ತದೆ, ಮೂವ್ ಆಗಲ್ಲ. ಅವಾಗ ಆ ಸ್ಪಿನ್ ಆಗಬಾರ್ದು ಅಂದರೆ ಆಫ್ ರೋಡ್ ಟೈರ್ಸ್ ಇರಬೇಕು, ಅದಕ್ಕೆ ಮೂವ್ ಆಗಿಬಿಡುತ್ತೆ. ಯಾವ ಥರದ ವ್ಯೂ ಸಖತ್ತಾಗಿದ್ದಿಲ್ಲ. 4x4 ಇದ್ದರೆ ಮಾತ್ರ ಆರಾಮಾಗಿ ಹೋಗ್ಬೋದು, ಇಲ್ಲಾಂದರೆ ಕಷ್ಟ ಇದೆ. ನೆಕ್ಸ್ಟ್ ಇಯರಿಂದ ಆಫ್ ರೋಡ್ ಮಾಡೋಕ್ಕೆ ಬಿಡಲ್ಲಂತೆ ಬೈಕ್ನ, ಜೀಪಲ್ಲೇ ಹೋಗ್ಬೇಕಂತೆ. ಅಲ್ಲಿ ಒಬ್ರು ಜೀಪ್ ಡ್ರೈವರ್ ಹೇಳ್ತಾ ಇದ್ರು, ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ, ನಿನ್ನದೇ ಹೆಸರಿದೆ ಕನಸಿನ ಊರಿಗೆ, ಕುಡಿಯುತ್ತಾ ಬಂದೆನು ಭಿನ್ನವಾದ ನಿನ್ನ ದಾಟಿಗೆ. ಓ ಸೋತೆ ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೀನಿ. ಮತ್ತೊಂದು ಸತಿ ಫಾಲ್ಸ್ನ ನೋಡ್ಕೊಂಬಿಡಿ, ಕರೆಕ್ಟಾಗಿ ತೋರಿಸ್ತೀನಿ ಅಂತ. ತಳಗಡೆಯಿಂದ ಒಳ್ಳೆ ವ್ಯೂ ಕಾಣುತ್ತೆ. ಒಳಗಡೆ ಶಿವದ ಲಿಂಗ ಇದೆ, ನಂದಿ ವಿಗ್ರಹ ಇದೆ, ಅದರ ಅಪೋಸಿಟ್ ಶಿವದ ಲಿಂಗ ಇದೆ. ನೋಡ್ಕೊಂಬಿಡಿ ಲಾಸ್ಟ್ ಟೈಮ್ ಫಾಲ್ಸ್ನ. ಅದು ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಸ್ಟೆಪ್ಸು ಜಾಸ್ತಿ ಇಲ್ಲ ನಾನು ಅಂದ್ಕೊಂಡಂಗೆ, ಬಟ್ ಇಲ್ಲಿಂದ ಈ ಥರ ಇದೆ ವ್ಯೂ. ಚೆನ್ನಾಗಿದೆ ಫಾಲ್ಸು. ಜನನೂ ಯಾರು ಜಾಸ್ತಿ ಇರಲಿಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ರಿಟರ್ನ್ ಹೋಗ್ತಾ ನನ್ನ ಜೊತೆಗೆ ಇನ್ನೊಬ್ಬರು ಗ್ಯಾಂಗ್ ಸಿಕ್ತು, ಬಳ್ಳಾರಿಯಿಂದ ಬಂದಿದ್ದಾರೆ ಅಂತವರು. ಅವರು ಸಿದ್ದಾಪುರ ಹತ್ರ ಆ ಕಡೆ ಎಲ್ಲ ಫಾಲ್ಸ್ನ ಕವರ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ. ಬಟ್ ಇನ್ನೂ ಒಂದು ದಿನ ನಂತರ ಟೈಮ್ ಇದ್ದಿದ್ರೆ ಅವೆಲ್ಲ ಫಾಲ್ಸ್ ಕವರ್ ಮಾಡ್ಬೋಯ್ತು. ಅವರೆಲ್ಲ ಕವರ್ ಮಾಡಿದ್ದಾರೆ. ಈಗ ನನ್ನ ಜೊತೆಗೆ ಅವರು ಕಂಪನಿ ಕೊಡ್ತಾರೆ. ಅವರು ಮಿಡಲಲ್ಲಿ ಹಾಕ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಬಂದಿದ್ದಾರೆ ಬೈಕ್ನ. ನಾನು ಬ್ರಿಡ್ಜ್ ದಾಟಿ ಆ ಕಡೆ ಬಿಟ್ಟಿದ್ದೀನಿ, ಅವ್ರು ಬ್ರಿಡ್ಜ್ ಕಡೆ ಈ ಕಡೆ ಬಿಟ್ಟಿದ್ದಾರೆ. ಇನ್ನೊಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಾಗ ಬಿಟ್ಟಿದ್ದಾರಂತೆ. ಬನ್ನಿ ಹೋಗೋಣ. ಆದರೆ ಸಕ್ಕತ್ತಾಗಿದೆ ಗುರು ಆಫ್ ರೋಡು. ಯಾರು ಆಫ್ ರೋಡ್ ಮಾಡಬೇಕು, ನಂಗೆ ಫುಲ್ ಎಕ್ಸ್ಟ್ರೀಮ್ ಆಫ್ ರೋಡ್ ಬೇಕು ಅನ್ನೋರು ಮಾಡ್ಬೋದು ಗ್ಯಾಂಗ್ ಜೊತೆ ಬಂದು. ಬಟ್ ಸೋಲೋ ಬಂದು ನಂತರ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ಆ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಂದರೆ ಬಂದು ಮಾಡಿ. ನಾನು ಒಂದು 500 ಮೀಟ್ರ್ ಹೊಡೆದ್ಬಿಟ್ಟಿದ್ರೆ ಫುಲ್ ಸ್ಟೆಚ್ ಕಂಪ್ಲೀಟ್ ಆಗೋದು. ನನಗೆ ಯಾಕೋ ಸ್ವಲ್ಪ ಇಷ್ಟ ಆಗಲಿಲ್ಲ ಅದು. ಯಾಕಂದರೆ ಮಡ್ಡು ಯಾವ ಥರ ಇದೆ ಅಂದರೆ ಫುಲ್ಲು ಕಾಲಿಟ್ಟರೆ ಒಳಗಡೆ ಹೋಗ್ತಿದೆ, ಆ ಥರ ಇದೆ ಮಡ್ಡು. ಅದಕ್ಕೋಸ್ಕರ ನಾನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಎಲ್ಲ ಫಾಲ್ಸ್ ನೀರು ನೋಡಪ್ಪ ಹರಿಸ್ಕೊಂಡು ಹೋಗ್ತಾಯಿದೆ. ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾರ್ಮಲ್ ರೋಡ್ ಇದೆ. ನೀವೇನೋ ಸ್ಲಿಪ್ಪರ್ ಹಾಕೊಂಬಂದರೆ ಇಲ್ಲೇ ಬಿಡಬೇಕು,
ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ಬಿಟ್ಬಿಟ್ಟು ಹೋಗ್ಬೇಕು. ಯಾವುದೇ ಥರ ಎಂಟ್ರಿ ಫೀ ಏನೂ ಇಲ್ಲ ಅದಕ್ಕೆ. ಫಾಲ್ಸಿಗೆ ಆಯಿತು, ದೇವಸ್ಥಾನಕ್ಕಾಯಿತು. ಚೆನ್ನಾಗಿತ್ತು. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಇಲ್ಲಿಂದ ನನ್ನ ಜೊತೆಗೆ ನಡ್ಕೊಂಡು ಹೋಗೋಕ್ಕೆ ಕಂಪನಿ ಕೊಡೋಕ್ಕೆ ಬಳ್ಳಾರಿ ಬಾಯ್ಸ್ ಬರ್ತಾರೆ. ನನ್ನಿಂದ ವೇಟ್ ಮಾಡ್ತೀನಿ ಕೆಳಗಡೆ ಅಂತ ಹೇಳಿದ್ದೀನಿ ಅವರಿಗೆ. ಅದಕ್ಕೆ ಯಾಕಂದರೆ ಅಟ್ಲೀಸ್ಟ್ ಅಲ್ಲಿಂದ ಹತ್ಸ್ಬೇಕಾದ್ರೆ ಏನಾದ್ರು ಬಿದ್ದೆ ಅಂದರೆ ಎಬ್ಸಕ್ಕೆ ಇರ್ತಾರೆ ಅವ್ರಿಬ್ರು. ಬಳ್ಳಾರಿಯವರು ಅಂತ ಹೇಳ್ದಲ್ಲ, ಇವರೇ ನೋಡಿ. ಇವರು ಇಲ್ಲಿ ಮಠ ತಂದಿದ್ದಾರೆ. ಹೆಸರು ಏನಂದ್ರಲ್ಲ? ಮಧುಸೂದನ್. ನಿಮ್ಮ ಹೆಸರು? ಮಣಿಕಂಠ. ಇವರು ಬಳ್ಳಾರಿಯಿಂದ ಬಂದಿದ್ದಾರೆ. ಇವರು ಅಪ್ ಟು ಸಿದ್ದಾಪುರ ಆ ಕಡೆ ಎಲ್ಲ ಒಂದಿಷ್ಟು ಫಾಲ್ಸ್ಗಳನ್ನ ಕವರ್ ಮಾಡ್ಕೊಂಡು ಬಂದಿದ್ದಾರೆ. ಅದು ನಾನು ಅಲ್ಲಿ ನಿಲ್ಲಿಸಿದ್ದೀನಿ, ಇವ್ರು ಇಲ್ಲಿ ಮಠ ಬಂದಿದ್ದಾರೆ. ಅವರಿಬ್ಬರು ಇರೋಕ್ಕೋಸ್ಕರ. ನೀವು ಅಲ್ಲಿ ನಿಲ್ಲಿಸಿರೋದು? ಹಾಂ ಸರ್, ನಮ್ಮದೇ ಸರ್ ಬೈಕ್. ಏನು ಅಲ್ಲಿ ನಿಲ್ಲಿಸ್ರಿ? ಏನು ಮುಂದೆ ಸ್ಲಿಪ್ ಆಗ್ತಿದೆ ಬೈಕು. ನಾನು ಸೋಲೋ ರೈಡ್ ಬಂದಿದ್ದಲ್ಲ, ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿದೆ. ನೀವು ಒಂದು 10 ನಿಮಿಷ ನಿಂತಿದ್ರೆ ನಾವು ಹೆಲ್ಪ್ ಮಾಡಿರ್ತಿದ್ವಿ. ಹೌದಾ? ನಮ್ಮ 3 ಗಾಡಿ ಮೇಲೆ ನಿಲ್ಲಿಸ್ಬಿಟ್ಟು ಬಂದ್ವಿ. ಬೇಡ ಬೇಡ ಬೇಡ, ಎಷ್ಟು ಗಲಾಟೆ ಮಾಡಿದ್ರು ಜನ ಅಂದರೆ. ಟ್ರೆಕ್ ಮಾಡ್ಕೊಂಬಂದ್ರ? ನಮಗೆ ಕೇಳಿದ್ರು ಸರ್ ಅಲ್ಲಿ. ನನಗೆ ಬೇಡ ಅಂದರೆ ಲಾಸ್ಟ್ ಟೈಮ್ ಹೊಡೆದಿದ್ದೀವಿ ಈ ಸಲ ಬಿಡಿ ನಾನು. ಬಟ್ ಲಾಸ್ಟ್ ಟೈಮಿಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಏನಾಗಿದೆ, ಜೀಪು ಹೋಗಿ ಮಡ್ಡು ಲೂಸ್ ಆಗಿದೆ. ಮತ್ತು ಇದು ಅದೇ ಹೇಳಿದ್ದೆ ನಾವು, ಜೀಪ್ ಕಡೆನೂ ಅದೇ ಹೇಳಿದ್ರು. ನೀವು ಬೈಕಲ್ಲಿ ಬಂದು ಸರ್? ಒಂದು ಹಿಮಾಲಯನ, ಒಂದು 390 ಅಡ್ವೆಂಚರ್, ಒಂದು. ಬೈಕರ್ ಲೈನ್ ಇದೆ ಹೋಗಿದ್ದು. ಈಗ ಮುಂದೆ ಇಬ್ಬರು ಹೋದ್ರು, ಅವ್ರು ಬೈಕರ್ಸ್ ಅನ್ಸುತ್ತೆ. ಹೌದು. ಇವರು, ನಾನು, ಇನ್ನೊಬ್ಬ 3 ಜನ ಬೈಕ್ ಓಡಿಸ್ಕೊಂಡ್ಬಂದಿದ್ದೀವಿ. ಹೌದಾ? ಬೆಂಗಳೂರಲ್ಲಿ. ಬೆಂಗಳೂರಾ? ಮತ್ತೆ ರಿಟರ್ನ್ ಬೆಂಗಳೂರು ಸರ್? ರಿಟರ್ನ್ ಇನ್ನೊಂದು 3 ದಿನ ಬಿಟ್ಟು. ನಾವೊಂದು 3 ಡೇಸ್ ಆಯ್ತು ಈಗ ರಿಟರ್ನ್ ಬೆಂಗಳೂರು. ಇವತ್ತು? ಹಾಂ ಸರ್, ಇವತ್ತು ಹೊರಟೆ. ಬಟ್ ಈ ವರ್ಷ ಲಾಸ್ಟ್ ಅಂತ ಸರ್, ನೆಕ್ಸ್ಟ್ ಇಯರ್ ಬಿಡಲ್ಲ ಅಂದೆ. ಏನು ಟ್ರೆಕ್ಕಿಂಗ್ ಬಿಡಲ್ಲ? ಇಲ್ಲ, ಜೀಪಲ್ಲಿ ಹೋಗ್ಬೇಕು, ಇಲ್ಲ ನಡ್ಕೊಂಡು ಹೋಗ್ಬೋದು. ಬೈಕ್ ಬಿಡಲ್ಲ ಅಂತ. ಓಕೆ ಬಾಯ್. ನೋಡಿದೆ ಅವರು ಬೈಕರ್ಸ್, ಅವರು ಆಗಲೇ ಅಲ್ಲೇ ಇಟ್ಬಿಟ್ಟು ಬಂದಿದ್ದಾರೆ ಬೈಕ್ಸ್ನ. ಅಡ್ವೆಂಚರ್ 390 ಹಿಮಾಲಯ ಬಂದಿದ್ದಾರೆ ಅಂದೆ. ನೋಡಿ ಯಾವ ಥರ ಇದೆ ಇಲ್ಲಿ ಕ್ಲೈಮೇಟ್. ಈ ಥರನೇ ಟ್ರೆಕ್ ಮಾಡ್ಕೊಂಡು ಹೋಗಿತ್ತು. ಇಲ್ಲಿ ಇದೆಯಲ್ಲ, ಇದೇ ರೂಟಲ್ಲೇ ಹೋಗಿತ್ತು ಟ್ರೆಕ್ ಮಾಡ್ಕೊಂಡು. ಬಟ್ ಅವ ಬ್ಯಾಟ್ರಿ ಲೋ ಆಗಿತ್ತು ಗೋಪ್ರದು, ರೆಕಾರ್ಡ್ ಮಾಡಿದ್ದಿಲ್ಲ. ಇವಾಗ ರೆಕಾರ್ಡ್ ಮಾಡ್ತೀವಿ ನೋಡಿ. ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ನೋಡಿ. ಆ ವೀಲ್ ನೋಡಿ ಎಷ್ಟು ಸ್ಪಿನ್ ಹೊಡಿತಿತ್ತು ನೋಡ್ರಿ, ಗೊತ್ತಾಗುತ್ತೆ. ಆ ಥರ ಸ್ಪಿನ್ ಆಗಿಬಿಡುತ್ತೆ. ಅದೇ ಪ್ರಾಬ್ಲಮ್ಮು. ಈ ಕಾರಣಕ್ಕೆ ನಾನು ಅಲ್ಲಿ ಇಟ್ಬಿಟ್ಟು ಬಂದೆ. ಅವ್ರದ್ದು ಟೈರು ಫುಲ್ ಫ್ಲಾಟ್ ಆಗಿದೆ, ಅದಕ್ಕೋಸ್ಕರ ಏರಿಸ್ತಾ ಆಗ್ತಿಲ್ಲ ಅದು. ಬ್ರೋ ಹಿಂದೆ ವೇಟ್ ಕೊಡಿ ಜಾಸ್ತಿ. ಜೀಪ್ ಅಂತ ನೋಡಿ, ಹತ್ಸಿ. ಸೂಪರ್. ಒಳಗೆ ಕುಂತಾರೆ, ಬಾಯಿ ಬಂದ್ಬಿಟ್ಟಿರುತ್ತೆ ನೋಡಲಿ. ಆರಾಮಾಗಿ ಬ್ರೋ ಹೊರಟಾಯ್ತು. ನಾವು ಹೊರಡೋಣ ಈಗ ಅವ್ರ ಹಿಂದೆ. ಇವಾಗ ಸ್ವಲ್ಪ ಧೈರ್ಯ ಬರ್ತಾಯಿದೆ, ಇಬ್ಬರು ಇದ್ದಾರಲ್ಲ ಅದಕ್ಕೋಸ್ಕರ ಧೈರ್ಯ ಬರ್ತಾಯಿದೆ. ನಂದು ಟೈರು 50% ಆಫ್ ರೋಡ್ ಇದೆ, 50% ರೋಡ್ ಇದೆ. ಹಾಗಾಗಿ ಆರಾಮಾಗಿ ಹತ್ಸ್ತಾ ಇದ್ದೀನಿ. ಅವ್ರದ್ದು ಪಾಪ ಫ್ಲಾಟ್ ಆಗಿದೆ ಸ್ವಲ್ಪ ಜಾಸ್ತಿ. ಪಿಲಿಯನ್ ಹಾಕೊಂಡು ಹರಿಸ್ತಿದ್ದಾರೆ ಆಫ್ ರೋಡು. ಗ್ರೇಟ್ ಅಡ್ವೆಂಚರ್. ಹತ್ಸಿ ವಿತ್ ಪಿಲಿಯನ್ ರೈಡರ್. ಇದು ರೀ ಕ್ರೇಜ್ ಅಂದರೆ ಆಫ್ ರೋಡ್ದು. ವಿತ್ ಪಿಲಿಯನ್ ಹಾಕೊಂಡು ಆಫ್ ರೋಡ್ ಮಾಡೋದು ಗ್ರೇಟು. ಸೋಲೋ ಅಲ್ಲ ನೋಡಲ್ಲ, ಫ್ರೆಂಡ್ ಹಾಕೊಂಡು ಆಫ್ ರೋಡ್ ಮಾಡ್ತಾಯಿದ್ದಾರೆ. ಬ್ರೋ ಮಾಡಿ ಹಿಂದೆ ವೇಟ್ ಹಾಕಿ ಮೂವ್ ಮಾಡಿ ಈಗ. ಹಾಂ ಅಷ್ಟೇ, ಹಿಂದೆ ವೇಟ್ ಹಾಕಿ ಮೂವ್ ಮಾಡಿ ಅಷ್ಟೇ. ಹಿಮಾಲಯನ್ ಎಕ್ಸ್ಪಲ್ಸ್ KTM ಅಡ್ವೆಂಚರ್ 390 ಆ ಥರ ಬೈಕ್ಸ್ಗಳು ಇದ್ದರೆ ಆರಾಮಾಗಿ ಆಫ್ ರೋಡ್ ಮಾಡ್ಬೋದು. ಬಟ್ ಒಬ್ಬರು ಯಾರೋ ಸ್ಪೆಂಡರ್ ಪ್ಲಸಲ್ಲಿ ಮಾಡ್ಯಾರ ಈ ರೋಡಲ್ಲಿ ಆಫ್ ರೋಡು. ರಿಯಲಿ ಗ್ರೇಟ್. ಆ ಹುಡುಗ ಮಾಡಿದ್ದೇನೆ, ಅದು ವಿತ್ ಪಿಲಿಯನ್ ಹಾಕ್ಕೊಂಡು ಆಫ್ ರೋಡ್ ಮಾಡಿದ್ದೇನೆ. ಗ್ರೇಟ್ ಅಲ್ಲ? ಆದರೆ ಆಫ್ ರೋಡ್ ತಿಂಡಿ ಬೇಗ ಇರ್ತೈತೆ ಇಲ್ಲಿ ಬಂದರೆ. ಯಾವನಿಗೆ ಆಫ್ ರೋಡ್ ಫುಲ್ಲು ಆಫ್ ರೋಡ್ ಬೇಕು ಅಂತಿರ್ತಾನಲ್ಲ, ಅವ್ನು ಕರ್ಕೊಂಬಂದು ಬಿಡ್ಬೇಕು ಇಲ್ಲಿ ಭೀಮಿ ಲಗೇಶ್ವರ ವಾಟರ್ ಫಾಲ್ಸಿಗೆ ಆಫ್ ರೋಡಿಗೆ. ಅಣ್ಣ ಯಾಕಣ್ಣ ಆಫ್ ಆದೆ? ನಾಗಣ್ಣ ಹಿಂದೆ ಕಲ್ಲು ಸಿಗಾಕೊಂಡಿದ್ದೆ, ಅದಕ್ಕೆ ಹಂಗಾಗಿದ್ದು. ಆ ಟೈಮಲ್ಲೇ ಮಾಡಬೇಕು, ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಗಾಡಿನ ಮೂವ್ ಮಾಡಬೇಕು.